ಫ್ರೆಂಡ್ಸ್, ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾಕೆಂತಂದರೆ ತುಂಬ ಜನರಿಗೆ ಇದು ಯೂಸ್ ಆಗುವಂಥ ವಿಷಯ. ಏನು ಅಂತಂದರೆ, ಯಾರು ಆ ಥರ ಹೇಳ್ತಾರಲ್ಲ, ಫಾರ್ ಎಕ್ಸಾಂಪಲ್ ಈಗ ದೇವ್ರ ನಿಂತ ಪೂಜೆ ಮಾಡ್ತೀನಿ ನೀನು, ದೇವರೇ ಇಲ್ಲ, ಆ ಥರ ಎಲ್ಲ ಹೇಳ್ತಿರಲ್ಲ. ಆ ಥರ ಹೇಳುವಂಥ ಸಂದರ್ಭದಲ್ಲಿ ಕೆಲವೊಂದು ಇನ್ನೋಸೆಂಟ್ ಜನಗಳು ಒಟ್ಟಿಗೆ ಇರ್ತಾರೆ. ಅವ್ರೇನು ಮಾಡ್ತಾರೆ, ಗೊತ್ತಿಲ್ಲದೇ ಅವರ ಮಾತಿಗೆ ಏನೋ ಒಂದು ಹೇಳಬೇಕು ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅವ್ರು ಹೇಳಿದ್ದಕ್ಕೆ ಸ್ವಲ್ಪ ಜಾಸ್ತಿ ಸೇರಿಸಿ ಹೇಳ್ಬಿಡ್ತಾರೆ. ಸ್ವಲ್ಪ ದೇವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಲಿ ಹೇಳ್ಬಿಡ್ತಾರೆ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಹಾಗೆ ಹೇಳಿದಂಥ ವ್ಯಕ್ತಿ ಮತ್ತೆ ಹೋಗ್ಬಿಟ್ಟು ದೇವ್ರ ಹತ್ರ ಕ್ಷಮೆ ಕೇಳಿಬಿಟ್ಟು ಹಂಗೆಲ್ಲ ಹೇಳಿದಾಗ ಅವನಿಗೆ ಆಗುವಂಥ, ಮತ್ತು ಅವನು ಅಷ್ಟು ಮಾತಾಡಿರೋದಿಲ್ಲ, ಅವ್ನು ಸ್ವಲ್ಪ ಹೇಳಿರ್ತಾನೆ ಅಷ್ಟೇ. ಅದನ್ನು ಅವನಿಗೆ ಏನೋ ಒಂದು ಆನ್ಸರ್ ಕೊಡ್ಲಿಕ್ಕೆ ಹೋಗ್ಬಿಟ್ಟು ಹೇಳ್ತಾರಲ್ಲ, ಇನ್ನೋಸೆಂಟ್ ಜನಗಳಿರ್ತಾರಲ್ಲ, ಅವರು ಸ್ವಲ್ಪ ನೆಗೆಟಿವ್ ಆಗಿ, ಅವ್ರ ಮನಸ್ಸಲ್ಲಿ ಏನಿರೋದಿಲ್ಲ, ಒಳ್ಳೆ ಮನಸ್ಸು ಇರುತ್ತೆ. ಅವರು ಸ್ವಲ್ಪ ನೆಗೆಟಿವ್ ಆಗಿ ಸ್ವಲ್ಪ ಏನೋ ಅವನಿಗೆ ಒಂದು ಆನ್ಸರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಅದರಿಂದ ದೇವರಿಗೆ ಅವರ ಮೇಲೆ ಕೋಪ, ಇಲ್ಲ ಸಮಸ್ಯೆಗಳಾಗುವಂಥ ಚಾನ್ಸ್ ಜಾಸ್ತಿ. ದೇವರಿಗೆ ಅವರ ಮೇಲೆ ದೇವರು ಸ್ವಲ್ಪನಾದರೂ ಅವ್ರದ್ದೊಂದು ಏನಾದರೂ ಒಂದು ಅವರಿಗೆ ಒಂದು ದೇವ್ರದ್ದು ಎಲ್ಲರೂ ಒಂದು ಕಡೆ ಸ್ವಲ್ಪನಾದರೂ ಒಂದು ರಕ್ಷಣೆ ಇದ್ದರೂ ಕೂಡ ಅದು ಹೋಗುವಂಥದ್ದು, ಸಮಸ್ಯೆಗಳಾಗುವಂಥದ್ದು ಇದೆಲ್ಲ ಆಗುತ್ತೆ. ಸೊ ಅದಕ್ಕೆ ಏನು ಅಂತಂದರೆ, ಜನರಿಗೆ ಗೊತ್ತಿರಬೇಕು ಅದೇನು ಅಂತಂದರೆ, ಆ ಥರ ಯಾರಾದರೂ ಒಂದು ನೆಗೆಟಿವ್ ಹೇಳಿದಾಗ ನೋಡಿ, ಆ ಥರ ಕೆಲವರು ಹೇಳ್ತಾ ಇರ್ತಾರೆ. ಅದು ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಆ ಥರ ಹೇಳುವಂಥವ್ರು ಅವ್ರ ಮನೆಯಲ್ಲಿ ಇಲ್ಲಾಂದರೆ ಅವರ ದೂರ ಎಲ್ಲರೂ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡೆಲ್ಲ ಬರ್ತಾರೆ. ಅವ್ರು ಇವ್ರಿಗೆ ಹೇಳಿರೋದಿಲ್ಲ. ಹಂಗೆ ಹೇಳ್ಬಿಟ್ಟು ಅವ್ರು ನೆಕ್ಸ್ಟ್ ಡೇ ಒಂದು 2-3 ವಾರದಲ್ಲೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ದೇವ್ರ ಕೈ ಮುಗಿದೆಲ್ಲ ಬರ್ತಾ ಇರ್ತಾರೆ, ದೇವ್ರದ್ದು ಬ್ಲೆಸ್ಸಿಂಗ್ಸ್ ತಗೊಳ್ತಾ ಇರ್ತಾರೆ. ಬಟ್ ಒಟ್ಟಿಗಿರೋರಿಗೆ ಅದ್ರ ಬಗ್ಗೆ ಅಷ್ಟು ಒಂದು ಭಕ್ತಿ ಬರದಂಗೆಲ್ಲ ಮಾತಾಡಿ ಅವ್ರನ್ನ ದೇವ್ರದ್ದೊಂದು ಬ್ಲೆಸ್ಸಿಂಗ್ಸ್ ಅವ್ರಿಗೆ ಸಿಗದಂಗೆ, ಅವ್ರ ದೇವ್ರದ್ದು ಪೂಜೆಗಳನ್ನ, ಒಂದು ನಮಸ್ಕಾರಗಳು, ದೇವ್ರಿಗೆ ಒಂದು ಪ್ರೇಯರ್ ಮಾಡೋದನ್ನೆಲ್ಲ ಮಾಡಿದಾಗೆಲ್ಲ ಮಾಡ್ತಾರೆ. ಸೊ ಇದು ಏನು ಅಂತಂದರೆ, ಎಲ್ಲರಿಗೂ ಗೊತ್ತಿರಬೇಕು. ಆ ಥರ ಯಾರಾದರೂ ಹೇಳಿದ್ರು ಕೂಡ ನಾವು ಜಾಸ್ತಿ ಅದು ನೆಗೆಟಿವ್ ಮಾತಾಡೋಕ್ಕೆ ಹೋಗಬಾರ್ದು, ಓಕೆನಾ. ಮತ್ತು ಕೆಲವೊಂದು ಟೈಮ್ ಏನಾಗುತ್ತೆ, ನೆಗೆಟಿವ್ ಥಾಟ್ಸ್ಗಳು ಬಂದುಬಿಡ್ತದೆ. ನೆಗೆಟಿವ್ ಥಾಟ್ಸ್ಗಳು ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಏನೋ ಒಂದು ಚಿತ್ರ ನೆಗೆಟಿವ್ ಕಾಣ್ತಾ ಇದೆ ಅಂದ್ಕೊಳ್ಳಿ, ಒಂದು ಮೂವಿಯನ್ನು ಕಾಣ್ತಾ ಉಂಟು, ನೆಗೆಟಿವ್ ಥಾಟ್ಸ್ಗಳು ಬಂದುಬಿಡ್ತದೆ. ಆಗ ನಾವೇನು ಹೇಳಬೇಕು, ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ಗಳು ಬಂದರೆ, ಎಸ್ಪೆಷಲಿ ದೇವರು ಇಲ್ಲಾಂದರೆ ಒಂದು ಯಾವುದಾದ್ರು ಒಂದು ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಎಲ್ಲ, ತಕ್ಷಣವೇ ನಾವು ಮನಸ್ಸಲ್ಲಿ ತಪ್ಪಾಗಿದ್ದೇವೆ, ನಾನು ಆ ಥರ ನೆಗೆಟಿವ್ ಯೋಚನೆ ಮಾಡಿದ್ದಲ್ಲ, ಹಾಗೆ ನೆಗೆಟಿವ್ ನನ್ನ ಮೈಂಡ್ ಏನೋ ಸ್ವಲ್ಪ ಇದೆ ಕಂಟ್ರೋಲ್ ತಪ್ಪಿಬಿಟ್ಟು ಆ ಥರ ನೆಗೆಟಿವ್ ಯೋಚನೆ ಮಾಡಿದ್ದು. ನಾನು ಆ ಥರ ತಪ್ಪಾಗಿ ಎಲ್ಲ ನೆಗೆಟಿವ್ ಯೋಚನೆ ಮಾಡೋ ವ್ಯಕ್ತಿ ಅಲ್ಲ. ನಾನು ದೇವರು ನಿಮ್ಮ ಬಗ್ಗೆ ನಾನು ಯಾವಾಗಲೂ ಭಕ್ತಿಯಿಂದನೇ ಇರ್ತೇನೆ. ಇಲ್ಲ ಯಾವುದಾದ್ರು ಒಂದು ವ್ಯಕ್ತಿ, ಒಳ್ಳೆ ವ್ಯಕ್ತಿ ಇರ್ತಾನೆ ಅಂದ್ಕೊಳ್ಳಿ, ಅವನ ಬಗ್ಗೆ ನಾವೇನೋ ನೆಗೆಟಿವ್ ಮಾತಾಡಿದರೆ ಅವ್ರು ಕೂಡ ಕೆಲವೊಂದು ಟೈಮಲ್ಲಿ ಕೆಲವೊಂದು ಜನರಿಗೆ ತಪೋಶಕ್ತಿಗಳಿರ್ತದೆ, ದೇವ್ರ ಶಕ್ತಿಗಳಿರ್ತದೆ. ದೇವ್ರದ್ದೊಂದು ತಪೋಶಕ್ತಿಗಳಿಂದ ಇರ್ತಾರೆ ಕೆಲವರು. ಯಾವುದೋ ಒಂದು ಯೋಚನೆಯಲ್ಲಿ ಏನೋ ನೆಗೆಟಿವ್ ಯೋಚನೆ ಮಾಡ್ತೇವೆ, ಮಾತಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಥರ ಒಂದು ತಪ್ಪಾಯಿತು, ಆ ಥರ ನೆಗೆಟಿವ್ ಮೈಂಡಿಗೆ ಕಂಟ್ರೋಲ್ ತಪ್ಪಿಬಿಟ್ಟು ಆ ಥರ ಯೋಚನೆ ಮಾಡಿದಷ್ಟೇ. ನನ್ನ ಕಡೆಯಿಂದ, ನನ್ನ ಅಂತರಾತ್ಮೆಯಿಂದ ನಾನು ಆ ಥರ ಒಂದು ಕೆಟ್ಟದಾಗಿ ಯೋಚನೆ ಮಾಡುವಂಥವನ್ನಲ್ಲ. ಮತ್ತು ಆ ವ್ಯಕ್ತಿಗಳಿದೆ, ಯಾರೋ ಒಬ್ಬ ಗುರುಗಳು, ಯಾರೋ ಒಬ್ಬರು ವ್ಯಕ್ತಿ ಇರ್ಬೋದು, ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಯೋಚನೆ ಮಾಡುವಂಥವನ್ನಲ್ಲ. ಅದೊಂದು ಮೈಂಡ್ ಏನೋ ತಪ್ಪಾಗಿ ಯೋಚನೆ ಮಾಡಿಬಿಟ್ಟಿದೆ, ಅದು ನಾನು ಅಂತರಾತ್ಮೆಯಿಂದ ಆ ಥರ ಯೋಚನೆ ಮಾತ್ರ ಮಾಡುವಂಥವನ್ನಲ್ಲ, ಆ ಥರ ಯೋಚನೆ ಮಾಡುವಂಥವನ್ನಲ್ಲ ಅಂತಂದ್ಬಿಟ್ಟು ಕೇಳ್ಕೊಂಬಿಡಬೇಕು. ಮತ್ತು ನಿಜವಾಗ್ಲೂ ನೀವು ಏನು ಅಂತಂದರೆ, ಇದು ಯಾರಿಗೆ ಹೇಳ್ತೇನೆ ಅಂತಂದರೆ, ಒಳ್ಳೆಯವರು ಇನ್ನೋಸೆಂಟ್ಸ್ ಯಾರಿದ್ದಾರೆ ಅವರಿಗೆ ಏನಾದ್ರು ಅವರು ಒಂದು ಈ ಥರ ಏನಾದರೂ ಒಂದು ಯಾರ್ದೋ ಒಬ್ಬರು ಕುತಂತ್ರಗಳಿಂದ ಆಗ್ಬಿಟ್ಟು ನೆಗೆಟಿವ್ ಯೋಚನೆಗಳು ಮಾಡಿದ್ರು ಕೂಡ ದೇವ್ರಿಗೆ ಗೊತ್ತಾಗ್ಬಿಡ್ತದೆ.
ಆ ಟೈಮಲ್ಲಿ ನೀವೇ ಒಂದು ಸರಿಪಡಿಸ್ಕೊಳ್ಳುವಂಥ ಒಂದು ಅದನ್ನು ಆ ಒಂದು ಸಿಟ್ಟನ್ನು ದೇವ್ರ ಸಿಟ್ಟನ್ನು ಕಡಿಮೆ ಮಾಡಿಸುವಂಥ ಒಂದು ವಿಧಾನ ನಿಮ್ಗೆ ಹೇಳ್ತಿರೋದು ನಾನು. ಮತ್ತು ನಾನು ಇದನ್ನು ದುಷ್ಟಕೃತ್ಯಗಳು ಮಾಡೋರಿಗೆ ಹೇಳೋದಿಲ್ಲ. ದುಷ್ಟಕೃತ್ಯಗಳು ಯಾರು ಮಾಡೋಕ್ಕೆ ಹೋಗಬಾರ್ದು. ಯಾರ ಮೇಲೆ ದುಷ್ಟಕೃತ್ಯ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಯೋಚನೆಗಳು ನನಗೂ ಕೆಲವೊಂದು ಟೈಮ್ ನನಗೆ ಏನೋ ಒಂದು ನೆಗೆಟಿವ್ ಎಲ್ಲೋ ನಾನು ಎಲ್ಲ ಕರೆಕ್ಟಾಗಿದ್ದರೂ ಕೂಡ ನನಗೂ ಕೂಡ ಕೆಲವೊಂದು ಟೈಮಲ್ಲಿ ನೆಗೆಟಿವ್ ಏನೋ ಯೋಚನೆಗಳು ಬಂದಕ್ಕೂ ನಾನು ಇಮಿಡಿಯೇಟಾಗಿ ಆ ಥರ ಅದನ್ನೊಂದು ಮಾತು ಅಂತ ಹೇಳ್ತಾರೆ ನೋಡಿ, ಆ ಥರ ಮನಸ್ಸಲ್ಲೇ ಕೇಳ್ಕೊಂಬಿಟ್ರೆ ಕೇಳ್ಕೊಂಬಿಟ್ಟು ಇದು ಮಾಡ್ಕೊಂಬಿಡೋದು. ಯೋಚನೆಗಳು ಮಾಡಿದ್ರೆ ದುಷ್ಟಕೃತ್ಯಗಳು ಮಾಡಲಿಕ್ಕೆ ಹೋಗಬಾರ್ದು. ಯಾರು ಕೂಡ ದುಷ್ಟಕೃತ್ಯಗಳು ಮಾಡೋದು ಇಲ್ಲ ಆ ಥರ ಎಲ್ಲ ಮಾಡಿದ್ರೆ ಅದಕ್ಕೆಲ್ಲ ಕ್ಷಮೆ ಇಲ್ಲ. ಓಕೆನಾ? ಯೋಚನೆಗಳ್ದು ನಾನು ತಿಳಿಸ್ತಿರೋದು ನಾನು. ಮತ್ತು ಈ ದೇವರು ಮತ್ತು ಸ್ಪಿರಿಚುಯಾಲಿಟಿ ಅದರ ಬಗ್ಗೆ ಇದೊಂದು ಸ್ವಲ್ಪ ಜರ್ನಲಿಸಮ್ ಕಂಟೆಂಟ್ ಆಗಿದ್ದರೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಮುಂದಿನ ಒಂದು 2 ವೀಡಿಯೋದಲ್ಲಿ ಅದನ್ನು ನಾನು ತಿಳಿಸ್ತಿದ್ದೀನಿ. ಸ್ವಲ್ಪ ನೋಡಿ ಮತ್ತು ಯಾರಾದರೂ ನಿಮ್ಮ ಕೇಳಿಬಿಟ್ಟು ನಿಮ್ಮ ಸರೌಂಡಿಂಗ್ ಇರುವಂಥ ಜನಗಳಿಗೆ ಹೇಳ್ಕೊಡಿ. ತಪ್ಪೇನಿಲ್ಲ. ಯಾಕೆಂದರೆ ಎಲ್ಲರೂ ಅವ್ರಿಗೂ ಪಾಪ ಈ ಥರ ಒಳ್ಳೆಯ ವಿಷಯಗಳು ತಿಳಿಸಿದರೆ ಅವರು ಕೂಡ ಇನ್ನು ಮುಂದೆ ಕಷ್ಟಗಳಾಗೋದು. ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ವಯಸ್ಸಾದವರು ಇರ್ಬೋದು, ಅವ್ರಿಗೆಲ್ಲ ಏನೋ ಕಷ್ಟಗಳಾಗೋದು ಅದೆಲ್ಲ ಅವಾಯ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಇನ್ನೊಂದು 2 ವೀಡಿಯೋಗಳಲ್ಲಿ ತಿಳಿಸ್ತಿದ್ದೇನೆ. ತಿಳ್ಕೊಂಡು ಹೋಗಿ ಫ್ರೆಂಡ್ಸ್. ಅದನ್ನು ಕೇಳಿಕೊಂಡು ನೀವು ಕೂಡ ಅದನ್ನು ನಾನು ಹೇಳಿದಂತ ಹೇಳಬೇಕು ಅಂತಿಲ್ಲ. ಈ ನಾಲೆಜನ್ನು ಬೇಕಾದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಈ ನಾಲೆಜ್ ಗೇನ್ ಮಾಡಿ ಇನ್ನೊಬ್ಬರಿಗೆ ಅದನ್ನು ಪುನಃ ಬೇರೆ ಬೇಕಾದ್ರೆ ಮಾತಾಡಿ ಶೇರ್ ಮಾಡಿ ಹೇಳ್ಕೊಡಿ. ಯಾಕೆಂದರೆ ಈಗಿನ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಮ್ಗೆ ಇದನ್ನು ಎಲ್ಲೂ ಸ್ಕೂಲಲ್ಲಿ ಹೇಳ್ಕೊಡೋದಿಲ್ಲ. ಹಳೆಯ ಗುರುಕುಲ ಪದ್ಧತಿಯಲ್ಲರೂ ಹೇಳ್ಕೊಡ್ತಿದ್ರು. ಈಗ ಇದನ್ನು ಹೇಳ್ಕೊಡೋದಿಲ್ಲ. ನಾವೇ ಹಿರಿಯರೇ ಒಂದು ಮಕ್ಕಳಿಗೆ ಒಂದು ಮನೆ ಪಾಠ ಥರ ಒಂದು ಇಲ್ಲೊಂದು ಅಲ್ಲಿ ಸಿಕ್ತಾಗೆಲ್ಲ ಒಂದು ಹೇಳ್ಕೊಟ್ಬಿಟ್ಟು ಹೇಳ್ಬೇಕು. ಅದರಲ್ಲಿ ಒಂದು 99% ಜನಗಳು ಎಲ್ಲ ಕೇಳ್ಕೊತಾರೆ. 1% ಒಬ್ಬರು ಮಾತ್ರ ಕೇಳೋದಿಲ್ಲ. ಕೆಲವರು 1% ಜನಗಳು ಕೇಳೋದಿಲ್ಲ 100ರಲ್ಲಿ. ಅಂಥವ್ರು ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅಂಥವ್ರನ್ನ ಅದು ಅವ್ರದ್ದು ಅದನ್ನು ಆ ಒಂದು ಏನಾದರೂ ಹಿಂಗೆ ನೆಗೆಟಿವ್ ಆಗುತ್ತೆ ಅಂದರೆ ಅವ್ರು ನೆಗೆಟಿವ್ ಉಳ್ಕೊಂಡಿದ್ರೆ ಅದನ್ನು ನೆಕ್ಸ್ಟ್ ಅವ್ರದ್ದು ಅದು ಏನಂತಂದರೆ ಅವ್ರದ್ದೊಂದು ಏನು ಈ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಮತ್ತು ಆ ಥರ ಎಲ್ಲ ವಿಷಯಗಳು ಮತ್ತು ಏನಾದರೂ ಮಾಡ್ತಾ ಹೋಗ್ತಾಯಿದ್ದಾರೆ. ಅದು ನೆಕ್ಸ್ಟ್ ಅದಕ್ಕೆ ಏನಂತಂದರೆ ಕರೆಕ್ಟ್ ಮಾಡಲಿಕ್ಕೆ ಏನಾದರೂ ಬೇರೆ ಏನಾದರೂ ಒಂದು ಇಲ್ಲಾಂದರೆ ಬೇರೆ ಏನಾದರೂ ಒಂದು ವಿಷಯಗಳನ್ನ ಏನಾದರೂ ಗೊತ್ತಾಗಬೇಕು. ಅಷ್ಟೆಲ್ಲ ದೇವ್ರೇನಾದ್ರು ಅದನ್ನು ಒಂದು ಕೌಂಟ್ ಮಾಡಿ ಈ ಜನ್ಮ ನೆಕ್ಸ್ಟ್ ಜನ್ಮದಲ್ಲಿ ಹಂಗೆಲ್ಲ ಅದು ಕೌಂಟ್ ಆಗುತ್ತೆ. ಅವ್ರನ್ನ ಮತ್ತೆ ಇದು ಮಾಡ್ತಾರೆ. ಬಟ್ 1% ಜನಗಳದ್ದು ಬಿಡಿ, 99% ಜನಗಳು ಅಟ್ಲೀಸ್ಟ್ ಒಂದು 50-60% ಜನಗಳು ಸರಿಯಾದ ಸಾಕಲ್ವಾ? ಹೇಳ್ಕೊಟ್ಟು ಒಂದು ಅವ್ರಿಗೂ ಸ್ವಲ್ಪ ಕಷ್ಟಗಳಾಗೋದನ್ನ ತಪ್ಪಿಸಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಥ್ಯಾಂಕ್ ಯು.